ವಿರುದ್ಧ ನಾಲಿಗೆ ಹರಿಬಿಟ್ರ ಬಿಜೆಪಿ ನಾಯಕ ಅನ್ನುವಂತ ಪ್ರಶ್ನೆ ಇದೀಗ ಮೂಡಿ ಬರ್ತಾ ಇದೆ. ಹೇಡಿ ಪುಕ್ಕಲ ಅಂತ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ವಿರುದ್ಧ ನಾಲಿಗೆ ಹರಿಬಿಟ್ರ ಬಿಜೆಪಿ ನಾಯಕ. ಹೇಡಿ ಪುಕ್ಕಲ ಅಂತ ಏಕವಚನದಲ್ಲೇ ವಾಗ್ದಾಳಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಲೆ ಏರಿಕೆ ವಿರುದ್ಧ ಧ್ವನಿ ಎತ್ತಿದ್ದ ತೇಜಸ್ವಿ ಸೂರ್ಯ ಅವರನ್ನ ಬಂಧಿಸಿದ್ದಾರೆ. ಸಿದ್ದು ಎಷ್ಟು ಪುಕ್ಕಲ ಹೇಳಿ ಎಂದು ಇದರಿಂದ ಗೊತ್ತಾಗುತ್ತದೆ. 1 ವರ್ಷದಲ್ಲಿ 2 ಬಾರಿ ಮೆಟ್ರೋ ದರ ಏರಿಕೆಯನ್ನ ಮಾಡಿದ್ದಾರೆ. ಮೆಟ್ರೋ ಅಭಿವೃದ್ಧಿಗೆ ಕೇಂದ್ರದಿಂದ ಅನುದಾನ ಬರ್ತಿದೆ. ಸಿಎಂ ವಿರುದ್ಧ ಏಕವಚನದಲ್ಲೇ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯನವರೇ, ನೀವೊಬ್ಬ ಯಂಗ್ಸ್ಟರ್ ಆಗಿ 1983ರಲ್ಲಿ ಬಂದಂತವ್ರು. ನೀವು 17 ಬಜೆಟ್ನ ಮಂಡಿಸಿ ಈಗ 18ನೇ ಬಜೆಟನ್ನು ಮಂಡಿಸಕ್ಕೆ ಸಿದ್ಧರಾಗಿದ್ದೀರಿ. ನೀವು ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಾಗಿದ್ದೀರಿ. ಆದರೆ ಖಜಾನೆ ಖಾಲಿಯಾಗಿ ಇವತ್ತು ಅಭಿವೃದ್ಧಿ ಕಾರ್ಯಕ್ಕೆ ಕಾಸು ಕೊಡಲಿಕ್ಕೂ ನಿಮ್ಮ ಹತ್ರ ಇಲ್ಲದಂಥ ಒಂದು ಪರಿಸ್ಥಿತಿ ಬಂದಿದೆ. ಬರೀ ಸಭೆ ಸಮಾರಂಭದಲ್ಲಿ ಎಲ್ಲರ ಮೇಲೂ ಕೂಡ ಉಡಾಫೆಯ ತಾತ್ಸಾರದ ಏಕವಚನದ ನಿಂದನೆಗಳು ಸಂಬೋಧನೆಗಳು ಮಾಡೋದು ಬಿಟ್ಟರೆ ನಿಮ್ಮ ಹತ್ರ ಏನಿದೆ ಸರ್? ನಿಮ್ಮದು ನೀವು 17 ಬಜೆಟನ್ನು ಮಂಡಿಸಿದ್ರಿ ಅಂತ ಹೇಳ್ತಿರಲ್ಲ, ನಿಮಗೆ ಅರ್ಥವ್ಯವಸ್ಥೆಯ ಬಗ್ಗೆ ನಿಮಗೇನು ಗಂಧಗಾಳಿ ಗೊತ್ತಿದೆ ಹೇಳಿ? ಒಬ್ಬ ಯುವ ಸಂಸದ ಪ್ರಶ್ನೆ ಮಾಡಿದ ಕೂಡಲೇ, ನಿಮ್ಮನ್ನು ಎಕ್ಸ್ಪೋಸ್ ಮಾಡಿದ ಕೂಡಲೇ ಅವನ್ನ ಅರೆಸ್ಟ್ ಮಾಡಿಸ್ತೀರಿ ಅಂತಂದರೆ, ನಿಮ್ಮ ಥರ ಒಬ್ಬ ಪುಕ್ಕುಲ ಹೇಡಿ ಮುಖ್ಯಮಂತ್ರಿನ ನಾನು ಇದುವರೆಗೂ ನೋಡಲೇ ಇಲ್ಲ. ಸತ್ಯ ಹೇಳಿದವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕೋದನ್ನು ನೀವು ಮಾಡೋಕ್ಕೆ